ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಲ್ವರ್ ETF ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸಿಲ್ವರ್ ETF ಸ್ನೇಹಿತರೆ 1 ವರ್ಷದಲ್ಲಿ 37.29% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ನೀವು ಈಗ ಡಿಸ್ಪ್ಲೇ ಮೇಲೂ ಕೂಡ ನೋಡ್ತಾ ಇರಬಹುದು 1 ವರ್ಷದಲ್ಲಿ 37.29% ಈ ಒಂದು ಸಿಲ್ವರ್ ETF ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಗೋಲ್ಡ್ ETF ಯಾವ ರೀತಿ ರಿಟರ್ನ್ಸ್ ಕೊಡ್ತಾ ಇದೆಯೋ ಅದೇ ರೀತಿ ಈ ಒಂದು ಸಿಲ್ವರ್ ETF ಕೂಡ ರಿಟರ್ನ್ಸ್ ಕೊಡ್ತಾ ಇದೆ ಸ್ನೇಹಿತರೆ. ಮುಂದಿನ ದಿನದಲ್ಲಿ ಸ್ನೇಹಿತರೆ ಈ ಒಂದು ರಿಟರ್ನ್ಸ್ ಜಾಸ್ತಿ ಕೂಡ ಆಗಬಹುದು. ನೀವೀಗ 1 kg ಸಿಲ್ವರ್ ಅನ್ನು ತಗೋಬೇಕಂದ್ರೆ 1,15,000 ರೂಪಾಯಿ ಕೊಡಬೇಕಾಗುತ್ತೆ. ಮಾರ್ಕೆಟ್ ಪ್ರೈಸ್ ಅಲ್ಲಿ 1 kg ಸಿಲ್ವರ್ಗೆ ಈಗ 1,15,000 ರೂಪಾಯಿ ಆಗಿದೆ. ಬಟ್ ಈ ಒಂದು ಸಿಲ್ವರ್ ETF ಅಲ್ಲಿ ನೀವು ಯೂನಿಟ್ ಮೂಲಕ ಈ ಒಂದು ಸಿಲ್ವರ್ ETF ಅನ್ನ ಬೈ ಮಾಡ್ಕೋಬಹುದು. ಇಲ್ಲಿ 1 ಯೂನಿಟ್ಗೆ ಸ್ನೇಹಿತರೆ 112 ರೂಪಾಯಿ ಇರುತ್ತೆ. ಇಲ್ಲಿ ನೀವು ಯೂನಿಟ್ ಪ್ರಕಾರ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟಿನ ಸಿಲ್ವರ್ ಅನ್ನ ಬೈ ಮಾಡಬಹುದು. ಹೇಗೆ ಸಿಲ್ವರ್ ETF ಅನ್ನ ಒನ್ ಟೈಮ್ ಹಾಗೆ SIP ಮೂಲಕ ಬೈ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸ್ನೇಹಿತರೆ, ಗೋಲ್ಡ್ ETF ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಬೇಕಿದ್ರೆ ಹೋಗಿ ಒಮ್ಮೆ ಚೆಕ್ ಮಾಡಬಹುದು. ಇವತ್ತು ನಾನು ಏಂಜಲ್ ಒನ್ ಆಪ್ ಅಲ್ಲಿ ಸಿಲ್ವರ್ ETF ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಮೊದಲಿಗೆ ಸರ್ಚ್ ಅಲ್ಲಿ ಸಿಲ್ವರ್ ಅಂತ ಟೈಪ್ ಮಾಡ್ತೇನೆ. ಟೈಪ್ ಆದ ನಂತರ ಸ್ನೇಹಿತರೆ ಇಲ್ಲಿ ಸ್ಟಾಕ್, ಮ್ಯೂಚುವಲ್ ಫಂಡ್, ETF ಅಂತ ಇರುತ್ತೆ, ನೋಡ್ತಾ ಇರಬಹುದು. ಒಂದು ETF ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ETF ಅಲ್ಲಿ NSE BSE ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ಸಿಲ್ವರ್ ಅಂತ ಇದೆ, ನೋಡ್ತಾ ಇರಬಹುದು. ಇಲ್ಲಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಸಿಲ್ವರ್ ETF ಅಂತ ಎರಡು ಕೂಡ ಸೇಮ್ ETF. ಬಟ್ ಇಲ್ಲಿ NSE BSE ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಬರುತ್ತೆ. ಇಲ್ಲಿ ನಾನೀಗ NSE ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಈ ಒಂದು ಸಿಲ್ವರ್ ETF 1 ವೀಕ್ ಅಲ್ಲಿ -1.05% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಪ್ರಾಫಿಟ್ ಅನ್ನ ಕೊಟ್ಟಿಲ್ಲ. ಬಟ್ 1 ಮಂತ್ ಅಲ್ಲಿ 4.29% ರಿಟರ್ನ್ಸ್ ಅನ್ನ ಕೊಟ್ಟಿದೆ ಪ್ರಾಫಿಟ್. 1 ವರ್ಷದಲ್ಲಿ 37.29%. ಇನ್ನು 3 ವರ್ಷದಲ್ಲಿ ಸ್ನೇಹಿತರೆ 89.87% ರಿಟರ್ನ್ಸ್ ಅನ್ನ ಕೊಟ್ಟಿದೆ 3 ವರ್ಷದಲ್ಲಿ. ಅನಂತರ ಸ್ನೇಹಿತರೆ ಇಲ್ಲಿ ETF ಆಕ್ಟಿವಿಟಿ ಅಂತ ಇರುತ್ತೆ. ಇಲ್ಲಿ ಓಪನ್ ಪ್ರೈಸು, ಹೈ ಪ್ರೈಸು, ಲೋ ಪ್ರೈಸು, ಕ್ಲೋಸ್ ಪ್ರೈಸ್ ಅಂತ ಇರುತ್ತೆ. ಇವತ್ತು ಓಪನ್ ಆಗಿರುವಂತಹ ಪ್ರೈಸು, ಹಾಗೆ ಇವತ್ತು ಹೈ ಆಗಿರುವಂತಹ ಪ್ರೈಸು, ಹಾಗೇನೆ ಇವತ್ತು ಲೋ ಆಗಿರುವಂತಹ ಪ್ರೈಸು, ಹಾಗೇನೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಾಗ ಈ ಒಂದು ETF ಕ್ಲೋಸ್ ಆಗಿರುವಂತಹ ಪ್ರೈಸ್ ಇಲ್ಲಿ ನೀವು ನೋಡಬಹುದು ಕ್ಲೋಸ್ ಅಲ್ಲಿ. ಹಾಗೆ ಸ್ನೇಹಿತರೆ ಈ ಒಂದು ETF ನೋಡ್ತಾ ಇರಬಹುದು, ಇಲ್ಲಿ ಬೈ ಹಾಗೆ ಸೆಲ್ ಅನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬೈ ಮಾಡಿರೋದು ಈ ಒಂದು ETF 96% ಜನ ಈ ಒಂದು ETF ಅನ್ನ ಬೈ ಮಾಡಿದ್ದಾರೆ. ಸೆಲ್ ಮಾಡಿರೋದು ಕೇವಲ 4%. ಅಂದ್ರೆ 100ರಲ್ಲಿ 96 ಜನ ಈ ಒಂದು ಸಿಲ್ವರ್ ETF ಅನ್ನ ಬೈ ಮಾಡಿದ್ರೆ ಕೇವಲ 4 ಜನ ಮಾತ್ರ ಈ ಒಂದು ಸಿಲ್ವರ್ ETF ಅನ್ನ ಸೆಲ್ ಮಾಡಿದ್ದಾರೆ. ಹಾಗೆ ಇಲ್ಲಿ 52 ವೀಕ್ ಲೋ ಹಾಗೆ 52 ವೀಕ್ ಹೈ ಅಂತ ಇರುತ್ತೆ. ಇಲ್ಲಿ 1 ವರ್ಷದಲ್ಲಿ ಹೈ ಆಗಿರುವಂತಹ ಪ್ರೈಸ್ ಹಾಗೇನೆ ಲೋ ಆಗಿರುವಂತಹ ಪ್ರೈಸ್ ಅನ್ನ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಅಬೌಟ್ ಫಂಡ್ ಅಂತ ಇರುತ್ತೆ, ಅಂದ್ರೆ ಈ ಒಂದು ಫಂಡಿನ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ಈಗ ನಾನು ಈ ಒಂದು ETF ಅನ್ನ ಡೈರೆಕ್ಟ್ ಆಗಿ ಬೈ ಮಾಡ್ತೇನೆ. ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರಲ್ಲಿ ಸೆಲೆಕ್ಟ್ ಆರ್ಡರ್ ಟೈಪ್ ಅಲ್ಲಿ 1 ಟೈಮ್ ಹಾಗೆ SIP ಅಂತ ಬರುತ್ತೆ. 1 ಟೈಮ್ ಅಂದ್ರೆ ಸ್ನೇಹಿತರೆ ನೀವೀಗ ಒಂದೇ ಸಲ ಈ ಒಂದು ಸಿಲ್ವರ್ ETF ಅನ್ನ ಬೈ ಮಾಡೋದು, ಅಂದ್ರೆ 10 ಯೂನಿಟ್ ಇರ್ಬೋದು ಅಥವಾ 15, 5 ಈ ರೀತಿ ಒಂದೇ ಟೈಮ್ ಅಲ್ಲಿ ಯೂನಿಟ್ ಅನ್ನ ಬೈ ಮಾಡೋದು. SIP ಅಂದ್ರೆ ಸ್ನೇಹಿತರೆ ಈಗ SIP ಮೇಲೆ ಕ್ಲಿಕ್ ಮಾಡ್ಕೋತೇನೆ ಎಕ್ಸಾಂಪಲ್ಗೆ. ಆನಂತರ ಸ್ನೇಹಿತರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಮೌಂಟ್ ಹಾಗೆ ಕ್ವಾಂಟಿಟಿ ಅಂತ ನೀವು ಇಲ್ಲಿ ಅಮೌಂಟ್ ಅನ್ನ ಎಂಟರ್ ಮಾಡಿನೂ ಕೂಡ ಈ ಒಂದು ಸಿಲ್ವರ್ ETF SIP ನ ಕ್ರಿಯೇಟ್ ಮಾಡಬಹುದು, ಅಥವಾ ಕ್ವಾಂಟಿಟಿ ಎಂಟರ್ ಮಾಡಿನೂ ಕೂಡ ನೀವು ಇಲ್ಲಿ ಈ ಒಂದು SIP ನ ಕ್ರಿಯೇಟ್ ಮಾಡ್ಕೋಬಹುದು. ಈಗ ಎಕ್ಸಾಂಪಲ್ ಗೆ ಕ್ವಾಂಟಿಟಿ ಅಂತ ಇಟ್ಕೊಳ್ಳಿ. ಕ್ವಾಂಟಿಟಿಯಲ್ಲಿ ನೀವೀಗ ಒಂದು ಕ್ವಾಂಟಿಟಿ ಅಂತ ಎಂಟರ್ ಮಾಡ್ಬೋದು. 10 ನಿಮ್ಮ ಅಮೌಂಟ್ಗೆ ಎಷ್ಟು ಕ್ವಾಂಟಿಟಿ ಬರುತ್ತೋ ಅಷ್ಟು ಕ್ವಾಂಟಿಟಿನ ನೀವು ಇಲ್ಲಿ ಬೈ ಮಾಡ್ಬೋದು. ಅಷ್ಟು ಯೂನಿಟ್ ಅನ್ನ ಅಂದ್ರೆ ಅಷ್ಟು ಶಾರ್ಟ್ಸ್ ಅನ್ನ ನೀವು ಇಲ್ಲಿ ಬೈ ಮಾಡ್ಕೋಬಹುದು. ನನ್ನ ಒಂದು ಫಂಡ್ಸ್ ಅಲ್ಲಿ ಕೇವಲ 187 ರೂಪಾಯಿ ಇದೆ. ನಾನಿಲ್ಲಿ ಕ್ವಾಂಟಿಟಿಲಿ 1 ಅಂತ ಎಂಟರ್ ಮಾಡ್ತೇನೆ. ಎಂಟರ್ ಮಾಡಿದ್ರೆ ಇಲ್ಲಿ 121.59 ಪೈಸೆ. ಇನ್ನು 2 ಎಂಟರ್ ಮಾಡಿದ್ರೆ 240.81 ಪೈಸೆ ಆಗುತ್ತೆ. ಇಷ್ಟು ಅಮೌಂಟು ನನ್ನ ಫಂಡ್ಸ್ ಅಲ್ಲಿ ಇಲ್ಲ. ಇಲ್ಲಿ ನನಗೆ ಕೇವಲ ಒಂದು ಶಾರ್ಟ್ಸ್ ಅನ್ನ ಮಾತ್ರ ಬೈ ಮಾಡಬಹುದು, ಒಂದು ETF ಅನ್ನ ಮಾತ್ರ ಬೈ ಮಾಡಬಹುದು. ಇಲ್ಲಿ 1 ಅಂತ ಎಂಟರ್ ಮಾಡಿದೆ. ಸ್ನೇಹಿತರೆ, ಇಲ್ಲಿ ಕ್ವಾಂಟಿಟಿಯಲ್ಲಿ ನೀವು ನಿಮ್ಮ ಫಂಡ್ಸ್ ಅಲ್ಲಿ ಎಷ್ಟಿದೆಯೋ ಆ ಒಂದು ಫಂಡ್ ಅಲ್ಲಿ ಡೈರೆಕ್ಟ್ ಆಗಿ ಈ ಒಂದು ETF ಅನ್ನ ಬೈ ಮಾಡೋದಕ್ಕಾಗಲ್ಲ. ಇಲ್ಲಿ ಕ್ವಾಂಟಿಟಿನ ನಿಮ್ಮೊಂದು ಅಮೌಂಟ್ಗೆ ಎಷ್ಟು ಕ್ವಾಂಟಿಟಿ ಬರುತ್ತೆ ಅಂತ ಇಲ್ಲಿ ಕ್ಯಾಲ್ಕುಲೇಷನ್ನ ಮಾಡಿ ನೀವು ಬೈ ಮಾಡಬೇಕಾಗುತ್ತೆ. ನನ್ನ ಅಮೌಂಟ್ಗೆ ಕೇವಲ ಒಂದು ಕ್ವಾಂಟಿಟಿ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಅಮೌಂಟ್ ಅಲ್ಲಿ ಹಾಗಾಗಲ್ಲ. ನಿಮ್ಮ ಹತ್ರ ಇರುವಂಥ ಅಮೌಂಟ್ ಅನ್ನ ಎಂಟರ್ ಮಾಡಿದ್ರೆ ನೀವು ಇಲ್ಲಿ ಸಿಲ್ವರ್ ETF ಅನ್ನ ಬೈ ಮಾಡಬಹುದು. ಸೊ ಈಗ ಎಕ್ಸಾಂಪಲ್ಗೆ ಇಲ್ಲಿ ಫಂಡ್ಸ್ ಅಲ್ಲಿ ನನ್ನ ಒಂದು ಫಂಡ್ಸ್ ಅಲ್ಲಿ 187 ರೂಪಾಯಿ ಇದೆ. ಇಲ್ಲಿ ನಾನೀಗ 180 ರೂಪಾಯಿ ಅಂತ ಎಂಟರ್ ಮಾಡ್ತೇನೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಫಂಡ್ಸ್ ರಿಕ್ವೈರ್ಡ್ 183 ರೂಪಾಯಿ ಅಂತ ಬಂದಿದೆ. ಇಲ್ಲಿ ಸ್ನೇಹಿತರೆ 187 ರೂಪಾಯಿ ಅಮೌಂಟ್ ಅನ್ನ ಎಂಟರ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಎಲ್ಲ ಇರುತ್ತೆ.
ಟ್ಯಾಕ್ಸ್ ಅಂದರೆ ಇಲ್ಲಿ ಚಾರ್ಜಸ್ ಇರುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ 2.38 ಪೈಸೆಗೆ 0.90 ಪೈಸೆ ಚಾರ್ಜ್ ಇದೆ. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ 180 ರೂಪಾಯಿನ ಎಂಟರ್ ಮಾಡಿದ್ದೇನೆ. ಸೊ ಆನಂತರ ಇಲ್ಲಿ SIP ಫ್ರೀಕ್ವೆನ್ಸಿ ಅಂತ ಇರುತ್ತೆ ಸ್ನೇಹಿತರೆ. SIP ಫ್ರೀಕ್ವೆನ್ಸಿಯಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು 5th of every month ಅಂತ ಇದೆ. ಈ ಒಂದು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಡೇಟನ್ನು ಸೆಟ್ ಮಾಡಬೇಕು, ನಿಮಗೆ ಬೇಕಾದ ಡೇಟನ್ನು. ಸ್ನೇಹಿತರೆ ಇಲ್ಲಿ SIP ಅಂದರೆ ನೀವೀಗ ಪ್ರತಿ ತಿಂಗಳು ಈ ಒಂದು ಸಿಲ್ವರ್ ETF ಅಲ್ಲಿ ಇನ್ವೆಸ್ಟ್ನ ಮಾಡೋದು. ಇಲ್ಲಿ ಆಟೋಮೆಟಿಕ್ ಪೇಮೆಂಟ್ ಆಗುತ್ತೆ. ನೀವು ಪ್ರತಿ ತಿಂಗಳು ಬಂದು ಇಲ್ಲಿ ETF ಅಲ್ಲಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. SIP ಕ್ರಿಯೇಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಬ್ಯಾಂಕಿಂದ ಡೈರೆಕ್ಟಾಗಿ ಅಮೌಂಟ್ ಕಟ್ ಆಗುತ್ತೆ. ಇಲ್ಲಿ ಸಿಲ್ವರ್ ETF ಬೈ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಇಲ್ಲಿ ನಾನು ಡೇಟನ್ನು ಸೆಲೆಕ್ಟ್ ಮಾಡ್ಕೋತೇನೆ. ನೀವೀಗ ಯಾವುದೇ ಡೇಟನ್ನು ಕೂಡ ಚೂಸ್ ಮಾಡ್ಬೋದು. ಇಲ್ಲಿ ನನಗೆ ಎಕ್ಸಾಂಪಲ್ಗೆ 20 ಅಂತ ಸೆಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ. ಮಂತ್ಲಿಯಲ್ಲಿ 20 ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟು ಇವತ್ತಿನ ಡೇಟ್ ತೋರಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟು 22 ಸೆಪ್ಟೆಂಬರಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಅಂದರೆ ನೀವು ಸೆಲೆಕ್ಟ್ ಮಾಡಿರೋ ಡೇಟಿನ 2 ದಿನ ಮುಂದಕ್ಕೆ ಈ ಒಂದು ETF ಬೈ ಆಗುತ್ತೆ. ಅದೇ ರೀತಿ ಸ್ನೇಹಿತರೆ ಇಲ್ಲಿ ಕ್ವಾಂಟಿಟಿಯಲ್ಲೂ ಕೂಡ ಈ ಒಂದು SIP ಫ್ರೀಕ್ವೆನ್ಸಿನ ನೀವು ಸೆಟ್ ಮಾಡ್ಬೋದು. ನಿಮಗೆ ಬೇಕಾದ ಡೇಟನ್ನು ಸೆಲೆಕ್ಟ್ ಮಾಡ್ಬೋದು. ಸ್ನೇಹಿತರೆ ಇಲ್ಲಿ ನೀವು ಅಮೌಂಟ್ ಹಾಕಿ ಕ್ವಾಂಟಿಟಿನ ಎಂಟರ್ ಮಾಡಿ ಆನಂತರ ಇಲ್ಲಿ SIP ಡೇಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಲೇಸ್ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನಿಮ್ಮ ಒಂದು ಸಿಲ್ವರ್ ETF ಇಲ್ಲಿ ಬೈ ಆಗುತ್ತೆ. ಹಾಗೆ ಇಲ್ಲಿ ನಿಮ್ಮ SIP ಕೂಡ ಕ್ರಿಯೇಟ್ ಆಗುತ್ತೆ. SIP ಕ್ರಿಯೇಟ್ ಆದಮೇಲೆ ಪ್ರತಿ ಮಂತು ನೀವು ಸೆಲೆಕ್ಟ್ ಮಾಡಿರೋ ಡೇಟಿಗೆ ಈ ಒಂದು ಸಿಲ್ವರ್ ETF ಬೈ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಕೂಡ ಕಟ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಇದು SIP ಮೆಥಡ್. ಬೇಕಿದ್ರೆ ಈ ಒಂದು SIPನ ಕ್ರಿಯೇಟ್ ಮಾಡ್ಕೋಬೋದು. ನಾನು ಡೈರೆಕ್ಟಾಗಿ ಒನ್ ಟೈಮನ್ನು ಇನ್ವೆಸ್ಟ್ ಮಾಡ್ತೇನೆ. ಅದಕ್ಕೆ ಫುಲ್ಲಾಗಿ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದು ಇಲ್ಲಿ ಒನ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಆನಂತರ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಡೆಲಿವರಿ ಮೆಥಡನ್ನು ಚೂಸ್ ಮಾಡಿ ಇಂಟ್ರಾಡೇ ಹಾಗೆ ಪೇ ಲೇಟರನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆನಂತರ ಇಲ್ಲಿ ಕ್ವಾಂಟಿಟಿಯಲ್ಲಿ ನಾನು 1 ಅಂತ ಸೆಟ್ ಮಾಡ್ತೇನೆ. ನನ್ನ ಅಮೌಂಟಿಗೆ ಕೇವಲ ಒಂದು ಕ್ವಾಂಟಿಟಿ ಮಾತ್ರ ಇಲ್ಲಿ ಬೈ ಮಾಡೋದಕ್ಕೆ ಸಾಧ್ಯ. 1 ಅಂತ ಎಂಟರ್ ಮಾಡಿದ್ದೇನೆ. ಆನಂತರ ಇಲ್ಲಿ ಲಿಮಿಟ್ ಹಾಗೆ ಮಾರ್ಕೆಟ್ ಅಂತ ಇರುತ್ತೆ. ನೀವು ಇಲ್ಲಿ ಲಿಮಿಟ್ ಪ್ರೈಸನ್ನು ಸೆಟ್ ಮಾಡಿ ಈ ಒಂದು ಸಿಲ್ವರ್ ETF ಬೈ ಮಾಡ್ಬೋದು. ಇಲ್ಲಿ ಈಗ ಈ ಒಂದು ಸಿಲ್ವರ್ ETF ಪ್ರೈಸು 113 ರೂಪಾಯಿ 0.12 ಪೈಸೆ ಇದೆ. ನೀವು 112 ರೂಪಾಯಿದಾಗ ಬೈ ಮಾಡ್ತೀರಾ ಅಂದರೆ 112 ರೂಪಾಯಿ ಅಂತ ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಿ ಇಲ್ಲಿ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಈ ಒಂದು ಸಿಲ್ವರ್ ETF 112 ರೂಪಾಯಿದಾಗ ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಬಟ್ ಇಲ್ಲಿ ನಾನು ಮಾರ್ಕೆಟಲ್ಲಿನೇ ಈ ಒಂದು ETF ಬೈ ಮಾಡ್ತೇನೆ. ಇಲ್ಲಿ ಮಾರ್ಕೆಟ್ ಅಂತ ಎಂಟರ್ ಮಾಡಿದ್ದೇನೆ. ಡೈರೆಕ್ಟಾಗಿ ಇಲ್ಲಿಗ ನಾನು ಪ್ಲೇಸ್ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಈಗ ನಾನು ಡೈರೆಕ್ಟಾಗಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಆರ್ಡರ್ ಪ್ಲೇಸ್ಡ್ ಆಗಿದೆ. ಈ ಒಂದು ಸಿಲ್ವರ್ ETF ನೋಡ್ತಾ ಇರ್ಬೋದು ಸಿಲ್ವರ್ ಅಂತ ಬಂದಿದೆ. ಆನಂತರ ಇಲ್ಲಿ ಪೋರ್ಟ್ಫೋಲಿಯೋದಲ್ಲೂ ಕೂಡ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು ಸಿಲ್ವರ್. ಸ್ನೇಹಿತರೆ ಈ ರೀತಿಯಾಗಿ ನೀವು ಏಂಜಲ್ ಒನ್ ಆ್ಯಪಲ್ಲಿ ಸಿಲ್ವರ್ ETF ಅಲ್ಲಿ ಈಸಿಯಾಗಿ ನಿಮ್ಮೊಂದು ಅಮೌಂಟನ್ನು ಇನ್ವೆಸ್ಟನ್ನು ಮಾಡ್ಬೋದು ನಿಮಗೆ ಬೇಕಿದ್ರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.